ಸೊ ಇವತ್ತು ನಾನು ಮಾಡ್ತಾ ಇರೋದು ಕಾಲಿಫ್ಲವರ್ ಪಕೋಡ. ನಮ್ಮನೇಲಿ ಎಲ್ಲರೂ ಖಾರ ತಿಂತಾರೆ, ಒಂದು ಸ್ವಲ್ಪ ನಾನು ಜಾಸ್ತಿ ಹಾಕೊಂತೀನಿ ಅಷ್ಟೇ. ಜಜ್ಜಿಟ್ಕೊಂಡಿದ್ದೀನಿ ಆ್ಯಂಡ್ ಕಾಲಿಫ್ಲವರ್ನ ಆಲ್ರೆಡಿ ನಾನು ಬಿಸಿನೀರಲ್ಲಿ ಹಾಕಿ ಗೈಸ್ ನಾನು ಇವಾಗ ನೀಟಾಗಿ ಕೋಟಿಂಗ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಸೊ 90 ಹೊಡಿಯೋಕ್ಕೆ ಇದು ಸೈಡ್ಸು ಮಾಡ್ತಿರೋದು. ಸೊ ಆ್ಯಂಡ್ ಇದು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಕೂಡ. ಸೊ ಬೇಗ ಮಾಡ್ಕೊಬೋದು, ತುಂಬ ಟೈಮ್ ಬೇಕು ಅನ್ನೋದು ಇರೋಲ್ಲ, ಬೇಗ ಮಾಡ್ಕೊಂಡು ಬೇಗ ತಿನ್ಬೋದು. ನಾವು ಯೂಟ್ಯೂಬ್ ಇಂದ ನೋಡ್ಕೊಂಡು ಯೂಟ್ಯೂಬ್ಗೆ ಹಾಕ್ತಿರೋದು. ಸೊ ಗೋಲ್ಡನ್ ಬ್ರೌನ್ ಬರೋವರೆಗೂ ಮಾಡ್ಕೊಂಡ್ರೆ ಸೊ ಈ ರೆಸಿಪಿ ಮುಗಿಯುತ್ತೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ದಿನ ಆದಮೇಲೆ ನಾನು ಬಂದಿದ್ದೀನಿ, ಎಷ್ಟೊಂದು ದಿನ ಆಗಿತ್ತು ವಿಡಿಯೋ ಹಾಕಿ. ಸೊ ಇವತ್ತು ಒಳ್ಳೆ ಕುಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಮಾಡ್ತಾ ಇರೋದು ಕಾಲಿಫ್ಲವರ್ ಪಕೋಡ, ಇದೇನು ಹೂಕೋಸ್ ಪಕೋಡ. ಸೊ ಇಲ್ಲಿ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಬೌಲಷ್ಟು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಆ್ಯಂಡ್ ಕಾಲಿಫ್ಲವರ್ನ ಆಲ್ರೆಡಿ ನಾನು ಬಿಸಿನೀರಲ್ಲಿ ಹಾಕಿ ತೊಳೆದು ಎಲ್ಲ ನೀಟಾಗಿ ವಾಶ್ ಮಾಡಿ ಅಷ್ಟನ್ನೆಲ್ಲ ಹಾಕಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ನಾನು ಆಲ್ರೆಡಿ. ಸೊ ಬನ್ನಿ ಇವಾಗ ಮಾಡೋಣ. ಕಾಲಿಫ್ಲವರ್ನ ಹಾಕ್ಕೊಂಡಿದ್ದೀನಿ. ಕಾಲಿಫ್ಲವರ್ ಹಾಕ್ಕೊಂಡ್ಬಿಟ್ಟು ಎಲ್ಲ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ 1 ಕಪ್ಪಷ್ಟು ಗ್ರಾಮ್ ಫ್ಲೋರ್. ಸೊ ಗ್ರಾಮ್ ಫ್ಲೋರ್ ಹಾಕ್ಕೊಳ್ಳೋಣ, ಫುಲ್ ಹಾಕ್ಕೊಳ್ಳೋಣ ಬೇಕು ಕ್ವಾಂಟಿಟಿಗೆ. ಆ್ಯಂಡ್ ಇದರಲ್ಲಿ ಅರ್ಧ ಹಾಕ್ತೀನಿ. ಸೊ ನೀವು ಮೈದಾ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಮೈದಾ ಯೂಸ್ ಮಾಡ್ತೀರಾ, ನಾನು ಅಕ್ಕಿ ಹಿಟ್ಟು ಯೂಸ್ ಮಾಡ್ತಿದ್ದೀನಿ. ಸೊ ಕ್ರಿಸ್ಪಿನೆಸ್ ಇರಲಿ ಅಂತ ಸಾಕು. ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ. ಸೊ ಇದು ನಾನು ಖಾರಕ್ಕೆ ಯೂಸ್ ಮಾಡ್ತಿರೋದು, ಸೊ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಬೆಳ್ಳುಳ್ಳಿ, ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸ್ವಲ್ಪ ಜಜ್ಜಿ ಸಾಕು, ಸ್ವಲ್ಪ ಜಜ್ಜಿಟ್ಕೊಂಡ್ರೆ ಸಾಕು, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಕರ್ಬೇವಿನ ಸೊಪ್ಪು, ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿರುತ್ತೆ. ಸೊ ಜಾಸ್ತಿ ಹಾಕೊಬೋದು. ಅಷ್ಟು ಉಪ್ಪು ಸೊ ಹಾಕೊತಾ ಇದ್ದೀನಿ. ಖಾರದ ಪುಡಿ, ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕಿದ್ರೆ, ಕಮ್ಮಿ ಬೇಕಂದರೆ ಕಮ್ಮಿ. ಸೊ ನಮ್ಮ ಮನೇಲಿ ಎಲ್ಲರೂ ಖಾರ ತಿಂತಾರೆ, ಒಂದು ಸ್ವಲ್ಪ ನಾನು ಜಾಸ್ತಿ ಹಾಕೊತೀನಿ ಅಷ್ಟೇ. ಸೊ 1 ಸ್ಪೂನ್ ಖಾರ, 1-1.5 ಹಾಕೊತೀನಿ. ಆಮೇಲೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಹೆಂಗಿರುತ್ತೆ ನೋಡಿಕೊಂಡು ಆಮೇಲೆ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ನೀರು ಹಾಕ್ಕೊಬೇಕು. ನೀರು ಹಾಕ್ಕೊಂಡು ಕಲಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಕೋಟಿಂಗ್ ನೀಟಾಗಿ ಆಗಬೇಕು, ಅಲ್ಲಿ ಗಂಟೆ ನೀಟಾಗಿ ಕಲಿಸೋಣ. ಗೈಸ್ ನಾನು ಇವಾಗ ನೀಟಾಗಿ ಕೋಟಿಂಗ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಎಣ್ಣೆ ಕೂಡ ಕಾಯ್ದಿದೆ, ಇವಾಗ ಇದನ್ನ ಎಣ್ಣೆಲಿ ಹಾಕೋಣ ಬನ್ನಿ. ನೀಟಾಗಿ ಕೋಟ್ ಆಗಿದೆ. ನೀವು ಬೇಕಿದ್ರೆ 10 to 20 ಮಿನಿಟ್ಸ್ ಬಿಡ್ಬೋದು, ತುಂಬ ಚೆನ್ನಾಗಿ ಕೋಟ್ ಆಗುತ್ತೆ. ಸೊ ಇವಾಗ ಸೊ ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ ಒಂದ್ಸಲಿ. ಚೆನ್ನಾಗಿ ತಿನ್ಬೋದು ಮಾಡ್ಕೊಂಡು. ಆ್ಯಂಡ್ ಇದು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಕೂಡ. ಸೊ ಬೇಗ ಮಾಡ್ಕೊಬೋದು, ತುಂಬ ಟೈಮ್ ಬೇಕು ಅನ್ನೋದು ಇರೋಲ್ಲ, ಬೇಗ ಮಾಡ್ಕೊಂಡು ಬೇಗ ತಿನ್ಬೋದು. ಆದಷ್ಟು ಲೋ ಫ್ಲೇಮಲ್ಲೇ ಮಾಡಬೇಕು. ಸೊ ಅದು ತರಕಾರಿ ನೀಟಾಗಿ ಬೇಯುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಮಾಡಿಕೊಂಡ್ರೆ ಸೊ ಈ ರೆಸಿಪಿ ಮುಗಿಯುತ್ತೆ. ಹೋಗ್ಬತ್ತು ಎಲ್ಲ ನಮ್ಮ ಅಪ್ಪಗೆ ಗೈಸ್ ಇದು ಆಕ್ಚುಲಿ ಈಗ 90 ಹೊಡ್ಕೊಂಡು ಬಂದಿದ್ದಾರೆ. ಈಗ ಇನ್ನೊಂದು 90 ಹೊಡಿಯಕ್ಕೆ ಇದು ಸೈಡ್ಸು ಮಾಡ್ತಿರೋದು. ಸೊ ಮಸಾಲೆನ ಕಾಣ್ತಿಲ್ಲ, ಬೆಳಗ್ಗೆ ಕಾಣ್ತೈತೆ, ನಮಗೆಲ್ಲ ಗೊತ್ತಾಗೋಯ್ತು. ಅದು ಕಾಣಿಸ್ತಾ ಇಲ್ಲ ಅಷ್ಟೇ. ಏನ್ ಕೋಟಿಂಗ್ ಆಗಿತ್ತಪ್ಪ. ನಾವು ಯೂಟ್ಯೂಬ್ ಇಂದ ನೋಡ್ಕೊಂಡು ಯೂಟ್ಯೂಬ್ಗೆ ಹಾಕ್ತಿರೋದು. ಸೊ ಗ್ರಾಹಕರು ಸಹಕರಿಸಬೇಕು. ದೇಶ ನಾವು ಕೊಟ್ಟಿರೋ ದೇಶ ಇದು. ಗೊಬ್ಬರ ಇರ್ಲಿ ಏನಾದ್ರೂ ಇರ್ಲಿ,
ನೀವು ಯೂಟ್ಯೂಬರ್ಗೆ ನಾವು ಸಹಕರಿಸ್ಬೇಕು. ಹೌದು. ಸೊ ಗೈಸ್, ಇವಾಗ ಗೋಲ್ಡನ್ ಬ್ರೌನ್ ಬರೋದಂತ ನಾವು ಮಾಡ್ಕೊಂಡಾಯ್ತು. ಸೊ ಇವಾಗ ಇದು ನೀಟಾಗಿ ಬೆಂದಿದೆ. ಇದನ್ನು ಹೊರಗೆ ತೆಗೆಯೋಣ. ಹೊರಗೆ ತೆಗಿತಾ ಇದ್ದೀನಿ. ಸೊ ಗೈಸ್, ಇವಾಗ ರೆಸಿಪಿ ರೆಡಿ ಆಗಿದೆ. ಸೊ ಸಖತ್ತಾಗಿರುತ್ತೆ. ಬನ್ನಿ ರಿವ್ಯೂ ಕೇಳೋಣ. ನಮ್ಮ ಅಪ್ಪನ ತಿನ್ನಿಸ್ಬಿಟ್ಟು. ನೀವು ತಿಂದು ಟೇಸ್ಟ್ ನೋಡ್ಬೇಕೆಂದು ವಿನಂತಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ವಾಹ್, ಬಹಳ ಚೆನ್ನಾಗಿದೆ. ಹಿಂಗೆ ಎಲ್ಲ ಮಾಡಿ ಸರಿಯಾಗಿದೆಯಾ? ಉಪ್ಪು, ಖಾರ ಎಲ್ಲ ಚೆನ್ನಾಗಿದೆ. ಕ್ರಿಸ್ಪಿ ಸೂಪರ್ ಆಗಿದೆ. ಚೆನ್ನಾಗಿ ಮಾಡಿದಿರಾ. ಹಿಂಗೆ ಮುಂದೆ ಮುಂದೆ ನೀವು ಒಳ್ಳೊಳ್ಳೆ ತಿಂಡಿ ಮಾಡಿ ಕೊಡ್ತಾ ಇರಿ. ನಾವು ತಿಂತಾ ಇರ್ತೀವಿ. ಇದು ಆಕ್ಚುಲಿ ಚೆನ್ನಾಗಿದೆ. ಇವಾಗ ಎಷ್ಟು ಸೊ ನೀವು ಮಾಡ್ಕೊಂಡು ಮನೇಲಿ ಟ್ರೈ ಮಾಡ್ಬೋದು. ಸಿಂಪಲ್ ಆ್ಯಂಡ್ ಹೆಲ್ತಿ ಸ್ನ್ಯಾಕ್ಸ್. ನಾನು ಮೈದಾ ಏನೂ ಯೂಸ್ ಮಾಡಿಲ್ಲ. ನೀವು ಟೇಸ್ಟ್ ಮಾಡ್ಕೊಂಡು, ನೀವು ತಿನ್ಕೊಂಡು, ನೀವು ಬೇಗ ಮಾಡ್ಕೊಂಡು, ನೀವು ಚೆನ್ನಾಗಿರ್ಬೋದು. ಸೊ ಈ ವ್ಲಾಗ್ನ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋನ ಇಲ್ಲಿ ಗಂಟೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ವ್ಲಾಗ್ ಸಿಗೋಣ. ಟಾಟಾ, ಬಾಯ್.